ತುಂಬ ಜನಕ್ಕೆ ಡೈಲಿ ಮೋಷನ್ ಸರಿಯಾಗಿ ಆಗ್ತಾರಲ್ಲ, ಆದ್ರೂ ಕೂಡ ಹಾರ್ಡ್ ಆಗ್ತಾ ಇರುತ್ತೆ, ಅಲ್ಲಿ ಗಟ್ಟಿ ಆಗ್ತಿರುತ್ತೆ. ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಅಕ್ಯುಪ್ರೆಷರ್ ಥೆರಪಿ ಹಾಗೂ ಕಲರ್ ಥೆರಪಿ ಅಂದರೆ ಟಿಪ್ಸ್ ಹೇಳ್ಕೊಡ್ತೀನಿ. ನಮಸ್ತೆ, ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಮೋಷನ್ ಹಾರ್ಡ್ ಆಗ್ತಾ ಇದ್ರೆ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಹಾಗೂ ಸ್ಟಮಕ್ ಅಲ್ಲಿ ಎಕ್ಸಸ್ ಹೀಟ್ ಆಗಿರುತ್ತೆ, ಕೆಲವರಿಗೆ ಲಿವರ್ ಅಲ್ಲಿ ಕೂಡ ಹೀಟ್ ಇರುತ್ತೆ. ಇಲ್ಲಿ ಅದನ್ನ ಜಲತತ್ವ ರೇಸ್ ಮಾಡ್ಕೊಂಡಾಗ ನಮ್ಮ ಲಾರ್ಜ್ ಇಂಟೆಸ್ಟೈನ್, ಲಿವರ್ ಹಾಗೂ ಸ್ಟಮಕ್ ಅಲ್ಲಿ ಅಗ್ನಿ ತತ್ವನ ಕಡಿಮೆ ಮಾಡಿಬಿಟ್ಟು ಜಲತತ್ವನ ರೇಸ್ ಮಾಡಬೇಕು. ಆಗ ನಮ್ಮ ಮೋಷನ್ ಕ್ಲಿಯರ್ ಆಗುತ್ತೆ. ನೋಡಿ, ಈ 2 ಕಲರ್ ಸಾಕು, ಡಾರ್ಕ್ ಬ್ಲೂ ಹಾಗೂ ಡಾರ್ಕ್ ಗ್ರೀನ್ ಕಲರ್. ಮೊದಲನೇದಾಗಿ ನಮ್ಮ ಎಡಗೈ ಹೆಬ್ಬೆರಳು ಲಾಸ್ಟ್ ಗೆರೆಗೆ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಈ ರೀತಿ ಸರ್ಕಲ್ ಹಾಕಬೇಕು. ಡೇ ಟೈಮಲ್ಲಿ 4 ರಿಂದ 5 ಗಂಟೆಗಳ ಕಾಲ ಹಾಕಿ ವಾಯು ತತ್ವ ಜಾಸ್ತಿ ಆಗುತ್ತೆ, ಅದರಲ್ಲಿ ಮೊಮೆಂಟಮ್ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಈ ಡಾರ್ಕ್ ಗ್ರೀನ್ ಕಲರ್ ಅದನ್ನ ನಮ್ಮ 2 ಅಂಗೈಯಲ್ಲಿ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲಿ ನೀವು ಡಾರ್ಕ್ ಗ್ರೀನ್ ಕಲರ್ ಹಾಕಬೇಕು. 2 ಕೈಯಲ್ಲೂ ಹಾಕಬೇಕು. ನೋಡಿ ಈ ರೀತಿ. ಜೊತೆಗೆ ಸುಜೋಕೋ ರಿಫ್ಲೆಕ್ಸ್ ಪ್ರಕಾರ ಇಲ್ಲಿ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಮಾರ್ಕ್ ಮಾಡಿದೆ ನೋಡಿ, ಈ ಶೇಪಲ್ಲಿ ಇದು ಲಾರ್ಜ್ ಇಂಟೆಸ್ಟೈನ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಈ ರೀತಿ ನೀವು ಪ್ರೆಷರ್ ಕೊಡಬೇಕು, ಹೆಬ್ಬೆರಳಿಂದನೇ ಪ್ರೆಷರ್ ಕೊಡಿ ಸಾಕು. ನೋಡಿ ಈ ರೀತಿ ಪ್ರೆಷರ್ ಕೊಡ್ಬೇಕು. ಹೀಗೆ ಡೈಲಿ ದಿನಕ್ಕೊಂದು 2-3 ಸರಿ ಕೊಡಿ. ಹೀಗೆ ನಿಮಗೆ ಲಾರ್ಜ್ ಇಂಟೆಸ್ಟೈನ್ ಆಕ್ಟಿವೇಟ್ ಆಗುತ್ತೆ, ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ. ಈ ರೀತಿ ಡೇ ಟೈಮಲ್ಲಿ 3 ರಿಂದ 4 ಸಲ ಕೊಡ್ಬೋದು, ಒಂದು 20 ಸಲ ಈ ರೀತಿ ಪ್ರೆಸ್ ಕೊಡಿ. ಜೊತೆಗೆ ಫುಡ್ಡಲ್ಲಿ ಮಜ್ಜಿಗೆ ತೊಗೊಳ್ಬೇಕು, ತಂಪಾದ ಪದಾರ್ಥಗಳು ತೊಗೊಳ್ಳಿ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ತೊಗೊಳ್ಬೋದು, ಬೆಂಡೆಕಾಯಿ ತಿನ್ಬೋದು, ಸೌತೆಕಾಯಿ, ಕ್ಯಾರೆಟ್, ಈ ರೀತಿ ತಂಪಾದ ಪದಾರ್ಥಗಳನ್ನ ತೊಗೊಳ್ಬೇಕು. ಜೊತೆಗೆ ನೈಟ್ ಮಲ್ಕೊಳ್ಳುವಾಗ ಊಟ ಆದಮೇಲೆ 1 ಗ್ಲಾಸ್ ಬಿಸಿ ಹಾಲಿಗೆ 1-2 ಸ್ಪೂನ್ ತುಪ್ಪ ಹಾಕಿ ಕೂಡ ಕುಡಿದ್ರೂ ಮೋಷನ್ ಕ್ಲಿಯರ್ ಆಗುತ್ತೆ. ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿ ತಮ್ಮ ಅನುಭವ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.